ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಹರೋನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದ ಕೋಡಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ 2024-25ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಕಂಚಿಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ವಿಜಯನಗರ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ವತಿಯಿಂದ ದಿಶಾ ಕಮಿಟಿ ಸದಸ್ಯ ಶಾಂತಕುಮಾರ್ ರೆಡ್ಡಿ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಂಚಿಕೆರೆ ಗ್ರಾಮ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ಬಂದಿರುವುದು ಹೆಮ್ಮೆಯ ವಿಷಯ. ಕಂಚಿಕೆರೆ ಗ್ರಾಮ ಪಂಚಾಯಿತಿ ಹಾಗೂ ಊರಿನ ಗ್ರಾಮಸ್ಥರ ಸಹಕಾರದಿಂದ ನರೇಗಾ ಯೋಜನೆಯಡಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಕಂಚಿಕೆರೆ ಗ್ರಾಮ ಆಯ್ಕೆಯಾಗಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. 1,43,00,000 ವಹಿವಾಟು ಮಾಡಿ ಮರುಪಾವತಿ ಮಾಡಿರುವುದಕ್ಕೆ ನಮಗೆ ವಿಶೇಷ ಸಂತೋಷವಾಗಿದೆ. ಮಹಾತ್ಮ ಗಾಂಧೀಜಿ ಕಂಡ ರಾಮರಾಜ್ಯ ಕನಸನ್ನು ನನಸು ಮಾಡಬೇಕು. ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಗಬೇಕು. ಗ್ರಾಮದ ಪ್ರತಿಯೊಂದು ಕೆಲಸಗಳು ಅಭಿವೃದ್ಧಿಯಾಗಬೇಕು ಎಂದು ಹೇಳಿದರು. ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಹಿಳೆಯರಿಗೆ 33% ಮೀಸಲಾತಿ ಸಿಕ್ಕಿದೆ. ಕಂಚಿಕೆರೆ ಗ್ರಾಮ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ಸಿಕ್ಕಿರುವುದು ಸಂತೋಷದ ವಿಷಯ. ಮಹಿಳೆಯರು ಮಧ್ಯರಾತ್ರಿಯಲ್ಲಿ ಓಡಾಡುವ ಪರಿಸ್ಥಿತಿ ಬಂದರೆ ಅದು ರಾಮರಾಜ್ಯವಾಗುತ್ತದೆ. ಆ ದಿನ ಮಾತ್ರ ನಮಗೆ ಸ್ವತಂತ್ರ ಸಿಕ್ಕ ಹಾಗೆ, ಹಾಗೂ ಅದು ಗಾಂಧೀಜಿಯವರ ಕನಸು ಕೂಡ ಆಗಿತ್ತು. ಮಹಿಳೆಯರು ಗ್ರಾಮ ಪಂಚಾಯಿತಿಯಿಂದ ಸಂಸದ ಸ್ಥಾನದವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈಗ ಮಹಿಳೆಯರಿಗೆ 50% ಮೀಸಲಾತಿ ಇದೆ. ದಿವಂಗತ ಎಂಪಿ ಪ್ರಕಾಶ್ ರವರು ಆರ್ಡಿಪಿ ಮಂತ್ರಿಗಳಾಗಿದ್ದರು. ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಪಂಚಾಯಿತಿಗಳನ್ನು ವಿಕೇಂದ್ರೀಕರಣ ಮಾಡುವುದಕ್ಕೆ ಅವಕಾಶ ನೀಡಿದರು. ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿಯಲ್ಲಿ 175 ಕೋಟಿ ಕೆಲಸ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿಯೇ ಹರಪನಹಳ್ಳಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಸ್ಮಶಾನಗಳ ಅಭಿವೃದ್ಧಿಯಾಗಿದೆ. ಮಹಿಳೆಯರು ಸಬಲೀಕರಣವಾಗಬೇಕಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ವೈಎಚ್ ಚಂದ್ರಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷೆ, ಸರ್ವ ಸದಸ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಅಶೋಕ್, ಉಪಾಧ್ಯಕ್ಷೆ ಲಲಿತಮ್ಮ ವೆಂಕಟೇಶ್, ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂವಿ ಅಂಜಿನಪ್ಪ, ದಿಶಾ ಕಮಿಟಿ ಸದಸ್ಯ ಶಾಂತಕುಮಾರ್ ರೆಡ್ಡಿ, ವಕೀಲರಾದ ರಹಿಮಾನ್ ಸಾಹೇಬ್, ಚಿಗಟೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಕುಬೇರ್ಗೌಡ, ಡಾ ಬಿದ್ರಿ ಕೊಟ್ರೇಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉದಯ್ ಶಂಕರ್, ಬಿದ್ರಿ ಸುನೀಲ್, ಪಿ ಜಯಲಕ್ಷ್ಮಿ, ಸದ್ಯೋಜಾತಪ್ಪ, ನಾಗರಾಜ್, ಕರಿಬಸಯ್ಯ, ಪಿಡಿಒ ದುರುಗಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಮಹಿಳಾ ಸಂಘದವರು, ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೇರೆ. ಅದರಲ್ಲಿ 100 ಜನ 100 ಅಥವಾ 102 ಜನ ವಿಧಾನಸೌಧದಲ್ಲಿ ಹೆಣ್ಮಕ್ಳು MLAಗಳು ಆಗ್ತಾರೆ. ಯಾರು ಬರ್ತಿರೋ ನಿಲ್ಬೋದು. ಈಗ ಅವಕಾಶ ಚೆನ್ನಾಗಿ ಸಿಕ್ಕಿದೆ, ಅದನ್ನು ನೀವೆಲ್ಲರೂ ಬಳಸ್ಕೊಳ್ಳಿ. ಯಾರೋ ನಮಗೆ ಮನೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ರು ನಮ್ಮ MLAಗಳು ಏನಂತ, ನಿಮ್ಮ ಹೆಣ್ಮಕ್ಳು ದರ್ಬಾರ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಒಂದು ಮಾತು ಹೇಳಿದೆ ಅವರಿಗೆ. ಏನ್ ಹೇಳಿದಂದ್ರೆ, ವೈಟ್ ಅಂಡ್ ವೈಟ್ ನೋಡಿ ನೋಡಿ ನಮಗೂ ಬೋರ್ ಆಗಿತ್ತು. ಅದಕ್ಕೆ ಈಗ ಕಲರ್ ಮಾಡ್ತಾರೆ. ಅದು ಸರಿನಾ ತಪ್ಪ? ನಿಮ್ಮೂರಲ್ಲಿ ಏನ್ ಕೆಲಸ ಆಗ್ಬೇಕು ಅನ್ನೋದು ನೀನ್ ಗೊತ್ತಿರುತ್ತಾ ಅಥವಾ ಕೇಂದ್ರ ಸರ್ಕಾರದಲ್ಲಿ ಡೆಲ್ಲಿನಲ್ಲಿರೋದು ಗೊತ್ತಿರುತ್ತಾ ಅನ್ನೋದು ಮೊದಲನೇ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇರುವಂತಹ ಪ್ರಶ್ನೆ. ಅದು ನಮ್ಮೂರಿನಲ್ಲಿ ಟಾಯ್ಲೆಟ್ ಮಾಡ್ಬೇಕು, ಅಥವಾ ಸ್ಕೂಲಿಗೆ ಕಾಂಪೌಂಡ್ ಮಾಡ್ಬೇಕು, ಅಥವಾ ಸ್ಮಶಾನದ ಅಭಿವೃದ್ಧಿ ಆಗ್ಬೇಕು, ಅಥವಾ ನೀರಿನ ಈ ಗ್ರೌಂಡ್ ವಾಟರ್ ಟೇಬಲ್ ಅಂತ ಹೇಳ್ತೀವಲ್ಲ ಅದು ರೀಚಾರ್ಜ್ ಆಗ್ಬೇಕು ಅಂದ್ರೆ ನಾವು ಟ್ಯಾಂಕ್ ಗಳನ್ನ ಮಾಡ್ಬೇಕು ಅಂದ್ರೆ ಇದೆಲ್ಲದನ್ನ ಕೂಡ ನಮ್ಮಲ್ಲಿರುವಂತಹ ಪಂಚಾಯತಿಗಳು ತೀರ್ಮಾನ ಮಾಡಬೇಕಾಗಿದೆ. ಜೊತೆಗೆ 3 ದಿನದ ಮಾನವ ಕೂಲಿ ಏನ್ ಕೊಡ್ತಾ ಇದ್ದಾರೆ ಅದನ್ನ 125ಕ್ಕೆ ಜಾಸ್ತಿ ಮಾಡಿದೀವಿ ಅಂತಾರೆ. ಆದ್ರೆ ಯಾವಾಗ ಕೃಷಿ ಕೆಲಸಗಳು ಜಾಸ್ತಿ ಇರುತ್ತಲ್ಲ ಆ ಸಮಯದಲ್ಲಿ ನೀವು ಕೆಲಸ ಕೊಡೋ ಹಾಗಿಲ್ಲ ಅಂತ
ಅದು ಕೂಡ ಕೇಂದ್ರ ಸರ್ಕಾರದಿಂದ ತೀರ್ಮಾನ ಮಾಡಿದ್ದಾರೆ. ಸೊ ಅದರಿಂದ ಇದೆಲ್ಲವನ್ನ ನೀವು ತಿಳ್ಕೋಬೇಕಾಗಿದೆ. ಇವತ್ತು ಡೆಲ್ಲಿನಲ್ಲೂ ಕೂಡ ನಾಳೆ ದಿನ ಡೆಲ್ಲಿಗೆ ಹೋಗ್ಬೇಕಾಗಿದೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಮಹಿಳೆಯರು ಎಷ್ಟು ಜನ ಇದ್ದೀರಾ ನೀವು ಪಂಚಾಯತ್ ನಲ್ಲಿ? ಅದರಷ್ಟು ಮೆಂಬರ್ಸ್ ಇದ್ದೀರಲ್ವಾ ನೀವೇ? 50% ನೀವೇ ಇದ್ದೀರಲ್ವಾ? ಸೊ ಈಗ ಕೇಂದ್ರ ಸರ್ಕಾರದಲ್ಲಿ ಇಡೀ ಲೋಕಸಭೆಯಲ್ಲಿ 543 ಜನ ಇದ್ದೀವಿ ನಾವು. ಅದರಲ್ಲಿ ಮೂರನೇ ಭಾಗ ಅಂದ್ರೆ 33% ರಿಸರ್ವೇಶನ್ ಮಹಿಳೆಯರಿಗೆ ಜಾರಿ ಮಾಡಬೇಕು ಅಂತ ಹೊಸ ಕಾನೂನು ಈಗಾಗಲೇ 2023ರಲ್ಲಿ ನಾವಾಗಲೇ ಪಾಸ್ ಮಾಡಿದ್ದೀವಿ. ಈಗ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತೆ ನಮ್ಮ ತಮಿಳುನಾಡು ರಾಜ್ಯಗಳಲ್ಲಿ ಚುನಾವಣೆ ಇದೆ ಅಂತ ಈಗ ಬಿಜೆಪಿ ಸರ್ಕಾರ ಮತ್ತೆ ನಮ್ಮನ್ನೆಲ್ಲ ಕರೆದಿದೆ. 3 ದಿನದ್ದು ವಿಶೇಷ ಅಧಿವೇಶನ ಅಂತ ಹೇಳಿ ಕರೆದುಬಿಟ್ಟು ಮತ್ತೆ ತಿದ್ದುಪಡಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಇವೆಲ್ಲರೂ ಇರುವಂತಹ ಗ್ರಾಮಸ್ಥರು ದಯವಿಟ್ಟು ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಈ 5 ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಟ್ಟು ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರನ್ನಾಗಿ ಮಾಡ್ತಾ ಇದ್ದಾರೆ. ನಾ ಎಲ್ಲೇ ಹೋದಾಗ ಕೇಳಿದ್ರು ಹೇಳ್ತಾರೆ 2000 ಏನೇ ಮಾಡಿದ್ದೀರ ನೀವು ಅಂತ. ಸೊ ನನಗೆ ಹೋದಾಗ ಹೇಳೋದು, ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ಮಲ್ಲಿಗಿನಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಸುಮಾರು 450 ಕುಟುಂಬದ ಮಹಿಳೆಯರು ಅವ್ರಿಗೆ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಹಣವನ್ನ ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ಹೋಗಿದ್ದಾರೆ. ಅಲ್ಲಿಗೆ 450 ಇಂಟು 2000 ಎಷ್ಟಾಯ್ತು? 9 ಲಕ್ಷ ರೂಪಾಯಿ ಆಯ್ತು. ಇದು ಮೊದಲನೇ ಹಂತದಲ್ಲಿ. ಅದಾದ್ಮೇಲೆ ಕಳೆದ ವರ್ಷ ಮತ್ತೆ 4 ಲಕ್ಷ ಕೊಟ್ಟಿದ್ದಾರೆ. ಸೊ ಈ ರೀತಿ ಮಹಿಳೆಯರು ತಮ್ಮ ಕುಟುಂಬದ ಜವಾಬ್ದಾರಿಯ ಜೊತೆಗೆ ಸಮಾಜಕ್ಕೂ ಕೂಡ ನಾವು ಏನ್ ಮಾಡಬಹುದು ಅಲ್ವಾ? ಯಾವಾಗ ನಾವು ದೇವಸ್ಥಾನ ಕೊಡ್ಬೇಕಂದ್ರೆ ಏನ್ ಮಾಡ್ತೀವಿ? ಗಂಡ್ಮಕ್ಳ ಕೈ ಚಾಚ್ತೀವಿ ಅಲ್ವಾ? ಗಂಡಂದ್ರು ದುಡಿತಾ ಇದ್ದಾರೆ, ಅವ್ರು ಕೊಟ್ಟಾಗ ಅದನ್ನು ಗುಂಡಿಗೆ ಹಾಕಬಹುದು. ಬಟ್ ಇಲ್ಲಿ ಸರ್ಕಾರ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಕೊಡ್ತಾ ಇದೆ. ಸೊ ನೀವು ಆ 2000 ರೂಪಾಯಿನ ಯಾವ ರೀತಿ ಬಳಸಬಹುದು ಅನ್ನೋದನ್ನ ನೀವೇ ತೀರ್ಮಾನ ಮಾಡಬಹುದು. ಸೊ ಅದರಿಂದ ಸಮಾಜಕ್ಕೂ ಕೂಡ ಗ್ರಂಥಾಲಯಗಳನ್ನ ಸುಮಾರು ಜನ ಕಟ್ಟಿದ್ದಾರೆ. ನೀವು ಕೂಡ ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಸಿಸ್ಟಮ್ ಅದರ ಡಿಜಿಟಲೀಕರಣ ಕೂಡ ಮಾಡಿದ್ದೀರಾ. ಒಟ್ಟಾರೆ ಒಳ್ಳೊಳ್ಳೆ ಕಾಮಗಾರಿಗಳಾಗಿವೆ. ಇವನ್ ಕಂದಾಯ ಕಲೆಕ್ಷನ್ ಕೂಡ ಏನು ಕಳೆದ 15 ಲಕ್ಷ ಇತ್ತು, ಅದು ದುಪ್ಪಟ್ಟಿಗೆ ಜಾಸ್ತಿ ಆಗಿದೆ. 24-25ಕ್ಕೆ